ಅಮ್ಮ ಸರಿ ಎಗ್ ರೈಸ್ ಅಂಗಡಿ ತಕ ಹೋಗ್ಬಿಟ್ಟು ಬರ್ತೀನಿ. ಅಂಗಡಿ ನೆನ್ನೆಲ್ಲ ಮುಚ್ಚಿಬಿಟ್ಟಿದ್ನಲ್ಲ ಬರ್ತಡೆ ಅಂತ ಹೇಳ್ಬಿಟ್ಟು ಇವಾಗನ ತೆಗೆದ್ಬಿಟ್ಟು ಬಿಸಿನೆಸ್ ತಿರುಗಿ ಡಲ್ ಆಗೋಗ್ಬಿಡ್ತದೆ. ಸ್ಯಾನೆ ದಿನ ಮುಚ್ಚಿಬಿಟ್ರೆ ಇವಳೇನು ಯಾವಾಗ ಮುಚ್ಚೇ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ಇದಾಗೋಗ್ಬಿಡ್ತದೆ. ಸರಿನಾ? ಇರು ಹೋಗ್ಬಿಟ್ಟು ಅಂಗಡಿ ತೆಗೆದ್ಬಿಟ್ಟು ಬರ್ತೀನಿ ಮಗಳೇ. ಅಲ್ಲ ಹಿಂಗೆ ಹೊಂತಾಯ್ತಲ್ಲ ನಮ್ಮಮ್ಮ. ಹಂಗೆ ಹಿಂಗೆ ಇವಾಗೆಲ್ಲ ನೆಟ್ಟಗಾದ್ಮೇಲೆ ಅಂತ ಅನ್ಕೋಬೇಡ, ಹಿಂಗೆ ಹೊಂತೀನಿ ಅಂತ ಹೇಳ್ಬಿಟ್ಟು ದೇವ್ರಣೆಗೂನುವೆ ಅದು ಏನು ಅಂತಂದರೆ ಸುಮ್ಕೆನೆಯ ನಿನ್ನ ಗಂಡ ಇವಾಗ ಬದಲಾಗವನಿ. ಬದಲಾದವ್ರಿಗೆ ಒಂದು ಅವಕಾಶ ಕೊಡಬೇಕು ಕಣಮಿ. ಯಾರು ಒಬ್ಬ ಬದಲಾಯ್ತೀನಿ ಅಂತ ಹೇಳಿದ್ರೆ ನಾವು ಹಂಗೆ ಹಿಂಗೆ ಅಂತ ಇದು ಮಾಡಬಾರ್ದು, ಅವಕಾಶ ಕೊಡಬೇಕು ಒಬ್ಬ ವ್ಯಕ್ತಿಗೆ. ಅದಕ್ಕೆ ನಾನು ಹೇಳ್ತಿರೋದು, ಒಂದು ಅವಕಾಶ ಕೊಡು. ಹೋಗ್ ಪಾಪ. ನಾನು ನೋಡಿದೆ ಹೊಸ್ವತ್ತು ಕಟ್ಟೆತಾಗ ಮನೆ ಕಾಣಿತಾನೆ, ಅಲ್ಲೇನೇನಿಯ ನಲ್ಲಿತಾಗ ಮುಖ ತೊಳ್ಕೊತಾನೆ, ಹಂಗೇನಿಯ ಹೋಯ್ತಾನೆ ಕೆಲಸಕ್ಕೆ. ನೋಡು, ಈಗ ಬದಲಾಗಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಿರೋರ್ನ ನಾವು ಇನ್ನೂ ಕೆಳಗಡೆಗೆ ತಳ್ಳೋದು ಬೇಡ. ಏನೋ ಮನ್ಸಿಗೆ ಹಾಕೊಂಡು ಅವನಿಗೆ ಬದಲಾಗಬೇಕು ಅಂತ ಅತ್ತಾಗ ಬದಲಾಗ್ಬಿಡ್ಲಿ. ಅತ್ತಾಗೆ ನೀನು ಯಾಕೆ ಸುಮ್ಕೇನಿಯ ತಡೆಯೋದು ಅದು ಇದು ಅಂತ ಮಾಡಿ ಹೋಗಿ ಕರ್ಕೊಬಿಟ್ಟು ಬಾವೋಗಳಿ ಅಂದ್ರು ಮನೆಗೆ. ನಾನು ನೋಡೇ ಬೇಜಾರಾಯ್ತು ನಂಗಂತೂ. ಈ ಸೊಳಿನಾಗೆ ಅಲ್ಪಪ್ಪ ಹೆಂಗೆ ಮನೆ ಕತನೋ ಏನೋ ಅನ್ನಿಸ್ಬಿಡ್ತು ನಂಗಂತೂ. ಹೋಗವ, ಹೋಗಿ ಕರ್ಕೊಂಬಿಟ್ಟು ಬಾ. ಹೋಗಿ ಸುಮ್ಕೆನೆ ಯಾಕೆ ಸುಮ್ಕೆನೆ ಅದು ಇದು ಅಂತ ಹೇಳ್ಬಿಟ್ಟು ಕತೆ. ಹೋಗು ಕರ್ಕೊಂಬಿಟ್ಟು ಬಾ. ಅಮ್ಮ ಕರ್ಕೊಂಬಿಟ್ಟು ಬರೋಕ್ಕೆ ನನಗೇನು ಇದಿಲ್ಲ, ಆದರೆ ಒಂದೇ ಒಂದು ಬೇಜಾರು ಏನು ಅಂತ ಹೇಳಿದ್ರೆ ತಿರ್ಗಾ ಅಂಥದ್ದೇನೇ ತೆಪ್ಪು ಕೆಲಸ ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ಸಖತ್ತು ಭಯ ಆಯ್ತದೆ ಕಣಮ್ಮ. ಹೀಗೆಲ್ಲ ನಂಬಿಟ್ಟು ಮಾಡಿಬಿಟ್ಟು ತಿರ್ಗಾ ಅಂತ ತೆಪ್ಪು ಕೆಲಸ ಮಾಡಿಬಿಟ್ರೆ ನಾನು ಹಾಳಾಗೋಗ್ಬಿಡ್ತೀನ, ತಿರ್ಗಾ ನಂಬಿಟ್ಟು ಹಾಳಾಗೋಯ್ತೀನಿ ಅನ್ನೋ ಭಯನೇ ಸ್ಯಾನೆ. ಶಾನೆ ನಂಬಕ್ಕೆ ಹೋಗ್ಬಾರ್ದು ಯಾರನ್ನೂ ಅಂತಾರಲ್ಲ, ನಾನು ಅರ್ಥ ಮಾಡ್ಕೊಬಿಟ್ಟಿದ್ದೀನಿ ಕಣಮ್ಮ. ಶಾನೆ ನಂಬಕ್ಕಂತೂ ಹೋಗೋಕ್ಕಿಲ್ಲ ನಾನಂತೂ. ಏನಕ್ಕೆ ನಂಬಬೇಕು? ಎಲ್ಲ ಮೋಸ ಮಾಡಿರೋದೆ ಅವನು. ಅದಕ್ಕೇನೆ ನಂಬಿಕೆ ದ್ರೋಹ ತಿರುಗಿ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ನಂಗಿಲ್ಲ ಕಣಮ್ಮ. ಅದಕ್ಕೆ ಅವ್ನ ಪಾಡ್ಗವನಿರಲಿ ನನ್ನ ಪಾಡ್ಗವನು ಇರೋಣ ಅಂತ ನಿರ್ಧಾರ ಮಾಡ್ಕೊಂಡೇನೆ ಸುಮ್ಮನೆ ಆಗಿರೋದು. ಅಯ್ಯೋ ಮಗಳೇ, ಈಗ ಅನ್ಯಾಯ ಮಾಡಿದ್ರೆ ಏನಾಯ್ತದೆ? ನಿಂದೆ ಸ್ವಂತ ಮನೆ, ನಿನ್ನ ಹೆಸರಿನಾಗೆ ಏನೇ ಐತೆ ಮನೆ. ನೀನೇ ದುಡಿತಿದ್ಯಾ, ಅವನು ನಂಬ್ಕೊಂಡೆ ನೀನು ಜೀವನ ಮಾಡ್ತಿಲ್ಲ. ಏನೋ ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡು. ಏನೋ ಇದ್ದು ಬದಲಾಗಿ ಸಂದಕ್ಕೆ ನೋಡ್ಕೊತಾನ ನೋಡ್ಕೊಂಡ್ಲಿ. ಇಲ್ಲ ಅಂತಂದರೆ ನೋಡ್ಕೊಳಕ್ಕಿಲ್ಲ, ಹಿಂಗೆ ಅಲ್ಕೊಂಡು ತಿರ್ಬೋಕಿ ಥರ ಬಿದ್ದಿರ್ತಾನೆ ಅಂತ ಅನ್ಕೊಂಡ್ರೆ ಹಂಗೆ ಬಿದ್ದಿರಲಿ, ಪುಟ್ಟಾಗಿ ಸುಮ್ಮನಾಗು. ಒಂದೇ ಒಂದು ಚಾನ್ಸ್ ಕೊಡೋದಕ್ಕೆ ತಪ್ಪೇನೈತಿ ಹೇಳು? ಒಂದೇ ಒಂದು ಚಾನ್ಸ್ ಅಷ್ಟೇ. ಏನಿಯ ಸ್ಯಾನೆ ಏನು ಕೇಳೋಕ್ಕಿಲ್ಲ. ನನಗೆ ಒಂಥರ ಒಳಗೆ ಬೇಜಾರಾಯ್ತದೆ ಕಣಮ್ಮ. ಯಾರು ಸುಮ್ಮನೆ ಮತ್ತೆಲ್ಲ ತಲೆನೋವು, ಮತ್ತವ್ನು ಬದಲಾಯ್ತಾನೋ ಇಲ್ಲೋ, ಒಂದೆರಡು ದಿನ ನಾಟಕ ಆಡ್ತಾವನೇನೋ, ಇದೇ ಬೇಜಾರಾಯ್ತಿರ್ತದೆ ಒಳಗೆ ನೆನೆಯ. ಸರಿ ಬಿಡು, ನಿನಗೋಸ್ಕರ ಆತಾಗೆ ಕರ್ಕೊಂಬಿಟ್ಟು ಬರ್ತೀನಿ. ನನಗೆ ಗೊತ್ತಾಯ್ತದೆ ನಿನ್ನ ಕಷ್ಟ ಏನು ಅಂತೇಳಿ. ಅದೇ ನಿಂಗೆ ಏನಾದರೆ ಯಾರು ದಿಕ್ಕು ಅಂತೇಳ್ಬಿಟ್ಟು ಯಾವಾಗ ಅಂತಿತ್ಯಲ್ಲ, ಅದೇ ಡೈಲಾಗ್ ಹೋಗ್ತಾನೆ. ಕಣಮ್ಮಿ, ಕಾಲ ಸರಿ ಇಲ್ಲ, ಯಾವಾಗ ಏನಾಯ್ತದೋ, ಬದುಕಿತ್ತೀನೋ ಸತ್ತೋಯ್ತೀನೋ, ಆಮೇಲೆ ನಾಳೆ ನಿನ್ನ ಗತಿ ಏನು? ಅದೇ ನಿನಗೆ ಯೋಚನೆ ನಂಗಂತೂ ಯಾವಾಗೂ ಅದೇ ಯೋಚನೆ. ಹೋಗ್ಬಿಟ್ಟು ಬಾ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ ಹೋಗು. ಒಬ್ಳೆ ಒಂಟಿ ಹೆಂಗ್ಸು ಬದುಕಕ್ಕಾಯ್ತದ? ಏನೋ ಬದಲಾಯ್ತೀನಿ ಅಂತ ಬಂದವನೇ ಒಂದು ಅವಕಾಶ ಕೊಟ್ಟು ನೋಡು. ಬದಲಾದ್ರೆ ಬದಲಾಗಲಿಲ್ಲ ಅಂದರೆ ಬುಟ್ಟು ಹಾಕು, ಸುಮ್ಮನಾಗು. ಸರಿನಮ್ಮ, ಹೋಗಿ ಕರ್ಕೊಂಬಿಟ್ಟು ಬರ್ತೀನಿ ಬಿಡು. ಇನ್ನೇನು ಮಾಡೋಕ್ಕಾಗ್ತೈತೆ? ಅಲ್ಲ ಹೊಸ್ವತ್ತು ಕಟ್ಟೆ ಐತಲ್ಲ, ಅಲ್ಲೇ ಅವನಿ, ಅಲ್ಲೇ ಮನೆಗಿದ್ದ. ಹೋಗು. ಅಪ್ಪ ದೇವ್ರೆ, ಇವಾಗಾದ್ರೂ ಒಳ್ಳೇದು ಮಾಡಪ್ಪ ದೇವ್ರೆ. ಹೆಂಗೋ ನನ್ನ ಮಗಳು ಒಳಿಯ ಇಬ್ಬರು ಒಂದಾಗ್ಬಿಟ್ರೆ ಅವ್ರಿಗೂ ಬುದ್ಧಿ ಕಲ್ತ್ಕೊಂಡು ಎಲ್ಲ ಒಳ್ಳೇದಾದ್ರೆ ಅದಕ್ಕಿನ್ನೂ ಇನ್ನೇನು ಬೇಡ. ಹೊಳಿಯ ಎಲ್ಲ ಒಳ್ಳೆನಾಗ್ಬಿಟ್ರೆ ತುಪ್ಪು ದೀಪ ಹಚ್ಬಿಡ್ತೀನಿ ನಾನಂತೂ. ಅಯ್ಯೋ ದೇವ್ರೆ, ಈ ಸೊಳಿನಾಗ ಹೊಸ್ಪತ್ ಕಟ್ಟೆ ತಾಗ ಮನೆಗಿರೋದು ನೋಡು. ಯಪ್ಪ ದೇವ್ರೆ, ನಮ್ಮಪ್ಪ ಈ ಸೊಳಿನಾಗೆ. ರೀ 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 ಓಯ್ ರೀ. ಯಾರದು? ರಾತ್ರೆಲ್ಲ ನಿದ್ದೆ ಇಲ್ಲ ಸ್ಥಳಿಗೆ. ಇವಾಗ ಬೆಳಿಗ್ಗೆ ಚವ ನಿದ್ದೆ ಬಂತು. ಅಕ್ಕ, ಪೂಜೆ ಮಾಡೋದಾದ್ರೆ ಮಾಡಿರೋಂತಂದು 5 ನಿಮಿಷ ಇರಕ್ಕ, ಮನೆ ಕಡೆ ಎದ್ದೊಳ್ತೀನಿ. ರೀ ನಾನ್ರಿ ಲಕ್ಷ್ಮೋ. ಲಕ್ಷ್ಮು, ನೀನಿಲ್ಲಿ? ಸರಿ, ನೀವೇನಿಲ್ಲಿ? ನೀವ್ಯಾಕೆ ಇಲ್ಲಿ ಹಿಂಗೆ ಮನೆ ಕಂಬಿಟ್ಟಿದ್ರಲ್ಲ? ಯಾಕೆ ಹಳ್ಳಿ ಕಟ್ಟೆತಾಗ ಮನೆ ಕಂಡಿರಲ್ಲ? ನಿಮ್ಮ ಅಮ್ಮ ಎಲ್ಲೋಯ್ತು? ನಿಮ್ಮಮ್ಮ ನಿಮ್ಮ ಜೊತೆ ನೀವು ಇರಬೇಕಿತ್ತಲ್ಲ. ಯಾವುದೋ ಮನೆ ಬಾಡಿಗೆ ಗಿಡಿಗೆ ತಗೊಂಡಿದ್ದೀರಾ ಅಂತ ಅನ್ಕೊಂಡೆ. ಇಲ್ಲ, ನಾನು ನಮ್ಮಮ್ಮ ಜಗಳ ಮಾಡ್ಕೊಂಡಿದೀವಿ. ನಮ್ಮ ಅಮ್ಮನ ತಾಗ ನಾನು ಮಾತಾಡ್ತಿಲ್ಲ. ನಮ್ಮಮ್ಮ ಎಲ್ಲೋಯ್ತೋ ಗೊತ್ತಿಲ್ಲ. ಅಲ್ಲಿ ಊರಾಚೆ ಗುಡಿಸ್ಲೈತಲ್ಲ, ಅಲ್ಲೇನೇ ಇತ್ತಿರ್ಬೋದು ಅಂತ ಅನ್ಕೊಂಡಿವ್ನಿ. ನಮ್ಮ ಅಮ್ಮನಿಂದ ಫುಲ್ ಹಾಳಾಗೋಗ್ಬಿಟ್ನಲ್ಲ. ನಮ್ಮ ಅಮ್ಮನ ಬಿಟ್ರೆ ಒಳ್ಳೇದಾಯ್ತದೆ, ಹಂಗೇನೇನಿಯ ನಮ್ಮ ಅಮ್ಮಂಗೆ ಓಸಿ ಬುದ್ಧಿ ಬರ್ತದೆ ಅಂತ ಹೇಳ್ಬಿಟ್ಟು ನಾನೇನಿಯ ಬಿಟ್ಬಿಟ್ಟೆ ನಮ್ಮ ಅಮ್ಮನ ಸವಸನ. ಈಗ ಒಬ್ಬನೇನಿಯ ಇಲ್ಲೇನೇನಿಯ ಇವನಿ ಇಲ್ಲೇ ಹೊಸ್ವತ್ತು ಕಟ್ಟೆತಾಗ ಮನೆ ಕತ್ತೀನಿ. ಇಲ್ಲಿ ನೋಡು, ಅಲ್ಲಿ ನೊಲ್ಲಿ ಐತಲ್ಲ, ಅಲ್ಲೇ ಮುಖ ತೊಳ್ಕೊಳ್ಳೋದು, ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು, ಹಂಗೆ ಏನಿಯ ಹೋಗೋದು. ಬಿಡು ಲಕ್ಷ್ಮು, ನಾನು ಮಾಡಿರೋ ದೊಡ್ಡ ಕರ್ಮಕ್ಕೆ, ನಾನು ಮಾಡಿರೋ ಪಾಪಕ್ಕೆ ನಾನೇ ಒಂದು ಹೆಣ್ಣು ಅಯ್ಯೋ ಅನ್ಸಿದ್ದೀನಲ್ಲ. ಅಯ್ಯೋ ಅನ್ಸಿರೋದಕ್ಕೆ ದೇವ್ರು ನನಗೆ ಇದಕ್ಕಿನ್ನೂ ಇನ್ನೂ ಕೆಟ್ಟ ಶಿಕ್ಷೆ ಏನಿಯ ಕೊಡಬೇಕಿತ್ತು. ಸದ್ಯಕ್ಕೆ ಇದೊಂದು ಶಿಕ್ಷೆ ಕೊಟ್ಟವನಿ ಅಂತ ಅನ್ಕೊಂಡು ಸುಮ್ಮನಾಗ್ಬೇಕು ಅಷ್ಟೇ ಏನಿಯ. ನಾನು ಮಾಡಿರೋಕಂತ್ರಿ ಕೆಲಸಕ್ಕೆ ಇದಕ್ಕಿನ್ನೂ ದೊಡ್ಡ ಶಿಕ್ಷೆ ಏನಿಯ ಆಗಬೇಕಿತ್ತು. ಏನೋ ದೇವ್ರು ಒಂಚೂರು ಕನಿಕಾರ ತೋರಿಸ್ಬಿಟ್ಟಿಂದ ಶಿಕ್ಷೆ ಕೊಟ್ಟವನು ಅಷ್ಟೇ ಏನಿಯ. ಸರಿ ಬಿಡು, ಆಯಿತು. ಇನ್ನೇನು ಮಾಡೋಕ್ಕಾಯ್ತದೆ? ಏನು ಹುಡ್ಕೊಂಬಿಟ್ಟು ಬಂದಿತ್ತು? ಏನಾರ ಕೆಲಸ ಪಲ್ಸ ಏನಾರ ಇತ್ತಾ? ನಿಮ್ಮ ಈ ಪರಿಸ್ಥಿತಿ ನಂಗೆ ನೋಡಿದ್ರೆ ಬೇಜಾರಾಯ್ತದೆ ನನಗಂತೂ. ಆದರೆ ನಿಮ್ಮ ಈ ಪರಿಸ್ಥಿತಿ ಕಾರಣನೇನಿಯ ನೀವು ಅಂತನ್ವೇ ನನಗೆ ಗೊತ್ತು. ನೀವೇನಿಯ ನಿಮ್ಮ ಪರಿಸ್ಥಿತಿಗೆ ಇದಕ್ಕೆಲ್ಲನೂ ನೀವೇನೇನಿಯ ಕಾರಣ. ಸಂದಕ್ಕೆ ಅರ್ಥ ಆಗೈತಿ ನನಗಂತೂ. ಸರಿ, ನೋಡಿ, ಬನ್ನಿ ಮನೆಗೆ ಹೋಗೋಣ.
ಲಕ್ಷ್ಮೋ, ನಾನು ಈ ಪರಿಸ್ಥಿತಿ ನೋಡ್ಬಿಟ್ಟು ಕರಿತಿದ್ಯಾ ಇಲ್ಲ ನನಗೆ ಕ್ಷಮಿಸ್ಬಿಟ್ಟು ಕರಿತಿದ್ಯಾ ಗೊತ್ತಿಲ್ಲ. ಈ ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ನೀನು ಕರಿತಿರೋದಾದ್ರೆ ನಿಜವಾಗೂ ನಾನು ಬರೋಕ್ಕಿಲ್ಲ. ಯಾಕಂದರೆ ಪರಿಸ್ಥಿತಿ ನೋಡ್ಬಿಟ್ಟು ನೀನು ಅಯ್ಯೋ ಪಾಪ ಅಂತ ಕರಿತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಈ ಪರಿಸ್ಥಿತಿ ಗಿರಿಸ್ಥಿತಿ ಎಲ್ಲನೂ ಬೇಡ. ನನ್ನ ಮ್ಯಾಲೆ ಪಿರುತಿ ಇದ್ದು ನನ್ನ ಕ್ಷಮಿಸ್ಬಿಟ್ಟು ಏನಾದ್ರೂ ನೀನು ಕರಿತೀನಿ ಅಂತ ಹೇಳಿದ್ರೆ ಹೇಳು, ಕ್ಷಮಿಸ್ಬಿಟ್ಟು ಏನಾದ್ರೂ. ಇಲ್ಲ ಅಂತ ಹೇಳಿದ್ರೆ ಏನೂ ಬೇಡ. ರೀ, ನನಗೆ ನಿಮಗೆ ಕ್ಷಮಿಸ್ಬೇಕು ಅಂತಂದ್ರೆ ನೀವು ಬದಲಾಗಬೇಕು. ನೀವು ಯಾವಾಗ ಪೂರ್ತಿಯಾಗಿ ಬದಲಾಯ್ತೀರಾ ಅವಾಗ ಖಂಡಿತ ನಾನು ಕ್ಷಮಿಸ್ತೀನಿ. ಕ್ಷಮಿಸ್ತಿದ್ದಂಗೆ ಇರೋಕ್ಕಾಯ್ತದ ನಾನು ಹೇಳಿ? ಖಂಡಿತವಾಗ್ಲೂ ಕ್ಷಮಿಸ್ತೀನಿ ನಾನು. ಆದರೆ ನೀವು ಬದಲಾಗಬೇಕು ಅಷ್ಟೇ. ನೀವೆಲ್ಲ ಬದಲಾಗ್ಬಿಟ್ಟು ನೀವೆಲ್ಲನೂ ಸಂದಕ್ಕಾದರೆ ಆವಾಗ ನೋಡು, ಆವಾಗ ನಾನಂತೂ ಪಿರುತಿಯಿಂದ ನಿಮ್ಮ ಜೊತೆಗಿರ್ತೀನಿ. ನೋಡಿ, ನೀವು ಈ ಥರ ಬಾಧೆ ಬೀಳ್ತಿರೋದು ನನ್ನ ಕೈ ನೋಡೋಕ್ಕಾಯ್ತಿಲ್ಲ. ಅದು ಇಲ್ಲಿ ಬಂದು ಮನೆ ಕಳೋದು ನೋಡಿ, ದೇವರು ನನಗೆ ಅಂತ ಒಂದು ಚಿಕ್ಕ ಮನೆ ಕೊಟ್ಟವನೇ. ಆ ಮನೆಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ ಬರ್ರಿ. ಇನ್ನೇನು ಮಾಡೋಕ್ಕಾಯ್ತದೆ? ನಿಮಗೂ ಒಳ್ಳೆ ಬುದ್ಧಿ ಬಂದೈತೆ. ನಾಳೆ ನೀವೂ ಸಂದಕ್ಕಾಯ್ತೀರಾ ಅಂತ ನನಗೆ ಗೊತ್ತು. ದುಡ್ದು ಮಾಡಿ ಎಲ್ಲನೂ ನೀವು ಸಂದಕ್ಕಾಯ್ತೀರಾ. ಈಗ ಬನ್ನಿ ಹೋಗೋಣ. ಲಕ್ಷ್ಮೋ, ಇದು ನಿನ್ನ ದೊಡ್ಡ ಗುಣ ದೇವ್ರಣೆಗೂ. ಈ ಜಾಗದಾಗ ಬೇರೆ ಯಾರನ್ನ ಇದ್ದಿದ್ರು ನಾನೇನೋ ಕರ್ಕೊಂಡು ಹೋಯ್ತಿದ್ರು ಮಾಡ್ತಿದ್ರು ಅಂತಂದರೆ ನನಗೇನೋ ನಂಬಕ್ಕಂತೂ ಆಯ್ತಿಲ್ಲ. ಯಾರೂ ಕರ್ಕೊಂಡು ಹೋಯ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ಆದರೆ ಇದೇನೇನಿಯ ದೊಡ್ಡ ಗುಣ. ಈಗ ಅದೆಲ್ಲ ಮಾತುಗಳು ಬೇಡ. ದೊಡ್ಡ ಗುಣ ಸಣ್ಣ ಗುಣ ಅವೆಲ್ಲ ಯಾಕೆ ಬೇಕು ಇವಾಗ? ಈಗ ಸುಮ್ಕೆ ನಾನು ಮಾತು ಕೇಳಿ. ಈಗ ಸುಮ್ಮನೆ ಬನ್ನಿ ಮನೆಗೆ ಬಂದು ಫ್ರೆಶ್ಶಾಗಿ ಸ್ನಾನ ಗಿನ ಮಾಡ್ಕೊಂಡು ತಿಂಡಿ ತಿಂದು ಕೆಲ್ಸಕ್ಕೆ ಹೋಗಿರಂತೆ ಬರ್ರಿ. ಟೈಮ್ ಆಗಕ್ಕಿಲ್ವಾ? ಆಗಲೇ ನೋಡಿ 7 ಗಂಟೆ ಆಯ್ತಾ ಬಂತು. ನಾನು ಅಂಗಡಿ ತಾಗೆಲ್ಲ ಹೊಸಿ ಕೆಲಸ ಇತ್ತು, ಹೋಗ್ಬೇಕಿತ್ತು ಅಂಗಡಿ ತಾಗೆ. ಅದಕ್ಕೇನಿಯ ನಿಮ್ಗೆ ಹಂಗೇನೇನಿಯ ಕರ್ಕೊಂಬಿಟ್ಟು ಬಂದು ಹೋಗನಿ ಅಂತ ಬಂದೆ. ಬನ್ನಿ ಮಂತಕ್ಕೆ ಬನ್ನಿ. ಥ್ಯಾಂಕ್ಸ್ ಲಕ್ಷ್ಮೋ, ನನಗೆ ಕ್ಷಮಿಸ್ಬಿಟ್ಟು ಕರ್ಕೊಂಡು ಹೋಯ್ತಿರೋದಕ್ಕೆ. ನಡಿ ಹೋಗೋಣ. ಓ ಹಳಿ ಅಂದ್ರೆ ಬಂದ್ರಾ? ಬರ್ರಿ ಬರ್ರಿ, ಮಕ ತೊಳ್ಕೊಂಡ್ಬಿಟ್ಟು ಬರ್ರಿ ಬರ್ರಿ. ಹೋಗಿ ಒಳಗಡೆ ಮಕ ತೊಳ್ಕೊಂಡ್ಬಿಟ್ಟು ಬರೋಗ್ರಿ. ಪಾಪ ಕಣ್ಣೆಲ್ಲ ನೋಡಿ ಅಂಕಿ ಅಂಕ ಹೋಗ್ಬಿಟ್ಟವೆ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅನ್ನಿಸ್ತದೆ. ಫ್ರೆಶ್ಶಾಗೆ ಮುಖ ತೊಳ್ಕೊಂಡು ಬರ್ರಿ. ನಿಮ್ಗೆ ಆಗಲೇ ಏನು ಅಡುಗೆ ಎಲ್ಲ ರೆಡಿ ಮಾಡಿ ತಿಂಡಿ ರೆಡಿ ಮಾಡಿವ್ನಿ, ಇಕ್ಕೊಡ್ತೀನಿ. ಬರ್ರಿ ಬರ್ರಿ. ಸರಿ ಅತ್ತೆ. ಮಗಳೇ, ಒಳ್ಳೆ ಕೆಲಸನೇ ನೀನು ಮಾಡಿದ್ಯಾ. ನೀನಂತೂ ಹೊಳಿ ಅಂದ್ರನ್ನ ಕರ್ಕೊಂಬಿಟ್ಟು ಬಂದು ಹೋಗು. ಹೊಳಿ ಅಂದ್ರೆ ಒಂಚೂರು ತಿಂಡಿ ಗಿಂಡಿ ಎಲ್ಲ ಇಕ್ಕೊಟ್ಬಿಟ್ಟು ಸಂದಾಕ್ ನೋಡ್ಕ ಮಗಳೇ. ಎಲ್ಲ ಮಗಳೇ, ಒಳ್ಳೆ ಟೈಮ್ ಬರೋ ಗಂಟ ಕಾಯಬೇಕು, ಆತರ ಪಡಬಾರ್ದು ಅನ್ನೋದಕ್ಕೆ ಇದೇ ನೀ ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡು. ಇವಾಗ ಎಲ್ಲನೂ ನೀನು ಹೆಂಗೋನು ಇದು ಮಾಡ್ಕೊಂಡು ಇದು ಮಾಡಿದಕ್ಕೂ ಸಾರ್ಥಕ ಆಯ್ತಾ? ದೇವ್ರು ಯಾವುದೋ ಒಂದು ರೂಪದಾಗ ಕೊಟ್ನಾ, ನಿನ್ನ ಗಂಡು ಅವನೇ ಬದಲಾಯಿಸಿದ್ನಾ? ನಿನ್ನ ಜೀವನ ನೀನು ನೋಡ್ಕೊಂಡು ಹೋಯ್ತಾ ಇದೆಯಾ? ಎಲ್ಲ ಒಳ್ಳೇದಾಯ್ತದೆ ಮಗಳೇ. ಬಾ ಕುಂತ್ಕೊಂಡು ನೀಟಾಗಿ ಮಾತಾಡ್ಕೊಂಡು ನಾನು ಈಚೆ ಕಡೆಗೆ ಹೋಯ್ತೀನಿ. ಗಂಡ ಏನ್ರು ಇಬ್ರು ಕುಂತ್ಕೊಂಡು ಏನೋ ಮಾತಾಡ್ಕೊಳ್ರಿ. ಅಮ್ಮ, ಇನ್ನೇನು ನೀನು ಹೊಸ್ದಾಗ ಮದುವೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಬಂದಿದ್ದೀನ ನಾನು. ನೋಡು, ಕಾಯಕವೇ ಕೈಲಾಸ. ಇವತ್ತು ನಾನು ಊಟ ಮಾಡ್ತಿದ್ದೀನಿ, ಇವತ್ತು ನಾನು ಬದುಕಿದ್ದೀನಿ ಅಂದಿದ್ರೆ ಅದಕ್ಕೆ ನನ್ನ ಜೀವನದಾಗ ನಾನು ಕೆಲಸ ಮಾಡಿರೋದೇನೇ ಕಾರಣ. ಇವತ್ತು ನನ್ನ ಗಂಡನ ಕರ್ಕೊಬಿಟ್ಟು ಬಂದು ಬೀದಿಗಿರೋರನ್ನ ಕರ್ಕೊಬಿಟ್ಟು ಬಂದು ಮನೆಗೆ ಇರಿಸ್ಕೊತಾ ಇವನಿ ಅಂದ್ರೆ ಅದಕ್ಕೆ ನನ್ನ ಕೆಲಸನೇ ಕಾರಣ. ಅಂತ ಅನ್ನ ಕೊಟ್ಟರೆ ಕೆಲಸನ ಅರ್ಧಂಬರ್ಧಕ್ಕೆ ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ಅವರು ಕೆಲಸಕ್ಕೆ ಹೋಯ್ತಾರೆ, ನಾನು ಕೆಲಸ ಶುರು ಮಾಡ್ಕೋಬೇಕು. ಎಗ್ ರೈಸ್ ಅಂಗಡಿ ತಗೋಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಹಚ್ಚೋದು ಮಾಡೋದು ಎಲ್ಲ ಮಾಡೋದು ಟೈಮ್ ಆಗೋಕ್ಕಿಲ್ವಾ? ನಾನು ಆಮೇಕಿಂದ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಬಂದು ತಿಂಡಿ ತಿಂತೀನಿ. ಅವ್ರಿಗೆ ನೀನೇ ಇಕ್ಕೊಟ್ಬಿಟ್ಟು ಅದೇನು ಮಾತಾಡಬೇಕು ನೀನೇ ಕುಂತ್ಕೊಂಡು ಮಾತಾಡು ಕಳಿಸು, ಸರಿನಾ? ನಾನು ಬಿಸ್ನೆಸ್ ಮಾಡಿದ್ರೆ ಬ್ಯುಸಿ ಇವನಿ ಕಣಮ್ಮ, ನಿಂಗೂ ಗೊತ್ತು. ಮೊದಲು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಯಾರು ತಗೊಂಡ್ರೆ ಕೈ ಚಾಚಬಾರ್ದು. ಮಾವ ನೋಡು, ಕೆಲಸಕ್ಕೆ ಅಂತ ಹೋದ್ರೆ ಒಂದು ವಾರ ಆಯಿತು, ಇನ್ನೂ ಬರಲಿಲ್ಲ. ಅವ್ರನ್ನ ಬೇರೆ ಏನೇನಿಯ ಫೋನ್ ಮಾಡ್ಬಿಟ್ಟು ವಿಚಾರಿಸ್ಕೋಬೇಕು ಎಲ್ಲೋರು ಏನೋ. ಸರಿ, ನಾನು ಹೋಗಿರ್ತೀನಿ, ಅವ್ರಿಗೆ ತಿಂಡಿ ಗಿಂಡಿ ಇಕ್ಕೊಡು. ನನಗೆ ಗೊತ್ತು ಮಗಳೇ, ನಾನು ಬರುವಂಥದಿಂದನೇ ಕರ್ಕೊಂಬಿಟ್ಟು ಬಂದಿದ್ಯಾ. ನಿನ್ನ ಮನ್ಸಿಗೆ ಶಾನೆ ಗಾಯ ಆಗೋಗ್ಬಿಟ್ಟೈತೆ ಅಂತ ನನಗೆ ಗೊತ್ತು. ಆದರೆ ಏನು ಮಾಡೋಕ್ಕಾಯ್ತದೆ? ಏನೂ ಮಾಡೋಕ್ಕಾಗಕ್ಕಿಲ್ಲ. ಬುಟ್ಟಾಕು, ಯಾಕೆ ತಲೆ ಕೆಡ್ಸ್ಕೊಂಡಿಯಾ? ಬುಟ್ಟಾಕು, ಏನೋ ಒಂದು ಆಯ್ತದೆ. ನನಗೋಸ್ಕರನಾದರೂ ಕರ್ಕೊಂಬಿಟ್ಟು ಬಂದಿರಿಸ್ಕೊಂಡಿದ್ಯಲ್ಲ, ಅದೇನೇ ನೀನು ನನಗೂ ಖುಷಿ. ಹೊಳಿ ಅಂದ್ರೆ ನಾನು ಕೊಡ್ತೀನಿ. ನೀನು ಹೋಗು, ನಿನ್ನ ಕೆಲಸ ನೀನು ನೋಡ್ಕೋಬೋಗು. ನಿನ್ಗೆ ಗೊತ್ತು ನನಗೆ ನಿನ್ನ ಕೆಲಸ ಬಿಡೋಕ್ಕಿಲ್ಲ ಯಾವುದೇ ಕಾರಣಕ್ಕೂ ಅಂತ. ಹೋಗು, ಮಾಡೋಗು. ಸರಿ ನಮ್ಮ ಆಯಿತು. ಹೊಳಿ ಅಂದರೆ ಟವೆಲ್ ಕೊಡ್ತೀನಿ ರೀ, ಅಲ್ಲೇನೇನಿಯ. ಅಲ್ಲಿ ನೋಡಿ ಹೊಸ ಬ್ರಸ್ ಐತೆ, ಅಲ್ಲೇನಿಯ ಬ್ರಸ್ ತಗೊಂಡು ಅಲ್ಲೆಲ್ಲ ಉಚ್ಕೊಳ್ಳಿ. ನೀವು ಬಟ್ಟೆ ಗಿಟ್ಟೆ ಎಲ್ಲ ಎಲ್ಲಿ ಮಡಗಿದ್ದೀರಾ? ಅತ್ತೆ, ನಮ್ಮ ಅಮ್ಮ ಎತ್ಕೊಂಡು ಹೋಯ್ತತಿ. ಅಲ್ಲೇ ನೀವು ಅವೇ ಒಂದು 4-5 ಜೊತೆ ಅವೇ. ಅವೆಲ್ಲ ಚೆನ್ನಾಗಿರ್ಲಿಲ್ಲ. ತಗೊಂತೀನಿ ಬಿಡ್ರಿ, ಹೊಸದವು ತಗೊಂಡು ಹಾಕತ್ತೀನಿ. ನಿಮ್ಮ ಅಪ್ಪನ ಬಟ್ಟೆ ಅಲ್ಲೇ ನೋಡಿ ಹೇಳಿ ಅಂದ್ರೆ ನಿಮ್ಮ ಅಪ್ಪನವು ನಿಮ್ಮವು ನೀನು ಒಂದೇ ಸೈಜ್ ಇದ್ದೀರಾ ಇಬ್ರು. ನಿಮ್ಮ ಅಪ್ಪನ ಬಟ್ಟೆ ಅಲ್ಲೇ ರೂಮಾಗೆ ಏನಿವೆ ನೋಡಿ, ತಗೊಂಡು ಒಂದೆರಡು ಹಾಕಳಿ, ಏನಾಗಕ್ಕಿಲ್ಲ. ಒಂದೆರಡು ದಿನ ಹಂಗೆ ಬನ್ನಿ, ಕುಂತ್ಕೊ ಬನ್ನಿ. ಫ್ರೆಶ್ ಆಗಿ ತಿಂಡಿ ಕೊಡ್ತೀನಿ ನಿಮಗೆ. ಸರಿ ಅತ್ತೆ, ಬಂದೆ. ಯಪ್ಪ, ಎಷ್ಟು ದಿನ ಆಗಿತ್ತು ಹಿಂಗೊಂದು ಸ್ವಂತ ಮನೆಯಾಗಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡು ಮಾಡಿ ಬಿಕಾರಿ ಆಗೋಗ್ಬಿಟ್ಟು ಅಲ್ದು ಬಿಟ್ಟಿದ್ದೀನಿ ನಾನಂತೂ. ಎಷ್ಟು ವರ್ಷಗಳಾಯ್ತಲ್ವ ನಾನು ಒಂದು ಸ್ವಂತ ಮನೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು. ಸ್ವಂತ ಮನೆಯ ಎಷ್ಟು ವರ್ಷಗಳಾಗಿರ್ಬೋದು ಯಪ್ಪ. ಆವಾಗ ನಮ್ಮ ಅಜ್ಜಿ ಮನೆ ಇತ್ತಲ್ಲ, ನಮ್ಮ ಅಜ್ಜಿ ಮನೆ ಬಿಟ್ಟ ಮೇಲೆ ಬರೀ ತಿರುಪೇತಿರೋ ಜೀವನ ನಂದು ನಮ್ಮಮ್ಮಂದು. ಆ ಬಾಡಿಗೆ ಮನೆಯಂತೆ, ಆ ಮನೆಯಂತೆ, ಈ ಮನೆಯಂತೆ. ನಮ್ಮ ಮನೆ ಹರಾಜು ಹಾಕಿದ್ಮೇಲಂತೂ ಬಿಕಾರಿಗಳು ಥರ ತಿರುಗಿರೋದಿನೇನಿಯ. ಯಪ್ಪ, ನನ್ನ ಜೀವನದಿಂದ ನಿಧಿ ಹೋಗಿದ್ದು ನನ್ನ ಜೀವನನೇ ಹೊಂಟೋಗ್ಬಿಡ್ತು. ಸದ್ಯ ಹೆಂಗೋ ಲಕ್ಷ್ಮ ಬಂದಮೇಲೆ ಇಷ್ಟಾದ್ರೂ ಬಂದೈತಿ. ಇನ್ನು ಮುಂದೆ ಯಪ್ಪ ಯಾರ ತಂಟೆಗೂ ಹೋಗಲ್ಲ ಕಣಪ್ಪ. ನಾನಂತೂ ಮೊರ್ವಾದಿನ ಆಗಿರ್ತೀನಿ. ನಾನಂತೂ ಇನ್ನು ಮ್ಯಾಲ ಅಷ್ಟೇ ಏನಿಯ ಮೊರ್ವಾದಿನಾಗ ಏನಿಯ ಬದುಕ್ಬೇಕು ನಾನು. ಇನ್ನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ನೋಡು, ಅವಣ್ಣ ಹಂಗೈತೆ, ಅವಣ್ಣನೂ ಹಂಗೆ ಏನಿಯ ಶಾಂತಮ್ಮ. ನೋಡು, ಅವ್ರ ಥರನೇ ನಾನು ಇದು ಬಿಡ್ತೀನಿ. ತಗೊಳ್ಳಿ ಅಂದರೆ ಟೊಮೊಟೊ ಬಾತ್ ಮಾಡಿದ್ದೆ, ಅರ್ಜೆಂಟ್ ಇದೇನೆ ನೀ ಆಗಿದ್ದು. ತಗೊಳ್ಳಿ ತಿನ್ರಿ. ಇಡಿಸ್ತದೋ ಇಡಿಸಲ್ವ ನಿಮಗೆ? ಅತ್ತೆ,
ಕೊಡಿಯತ್ತೆ. ಅಯ್ಯೋ ಊಟದಾಗ ಈಗೆಲ್ಲ ಭೇದ ಭಾವ ಮಾಡೋದು ದುರಂಕಾರ ಮಾಡೋದೆಲ್ಲ ಇಲ್ಲ ಕಣತ್ತೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿನ್ಕತ್ತಿರೋದೆ ನಾನು. ಮತ್ತೆ ಲಕ್ಷ್ಮಿಯಲ್ಲಿ ಕಾಣ್ತಿಲ್ಲ. ಯಾಕೆ ಒಳಗಡೆ ಒಳ ಇಲ್ಲ ನನ್ನ ಮ್ಯಾಲ್ ಕ್ವಾಪನ ಇನ್ನೂ ಇಳಿದಿಲ್ವಾ? ಹಲ ತಿಂಡಿ ಕೊಡಕ್ಕೂ ಬರ್ಲಿಲ್ವಲ್ಲ? ನೀವೇ ಕೊಡ್ತಾ ಇದ್ರಲ್ಲ ಅದಕ್ಕೇನೆನಿಯಾ? ಅಯ್ಯೋ ಅವಳಿಗೆ ಎಲ್ಲದಕ್ಕಿನ್ನೂ ಅವಳು ನನ್ನ ಮಗಳಿಗಂತೂ ಕಾಯಕನೇ ಕೈಲಾಸ ಕಣಪ್ಪ ಅವಳಿ ಅಂದರೆ ಅವಳು ಕೆಲಸ ಬಿಟ್ಬಿಟ್ಟು ಅವಳಂತೂ ಇರೋಕ್ಕಿಲ್ಲ. ಈಗ ನನ್ನನ್ನು ಬೇಕಾದ್ರೆ ಬಿಟ್ಬಿಡ್ತಾಳೆ, ಕೆಲಸ ಬಿಡೋಕ್ಕಿಲ್ಲ. ಆ ಎಗ್ ರೈಸ್ ಅಂಗಡಿ ತೆಗಿಬೇಕಿತ್ತಂತೆ, ಅದಕ್ಕೆ ಅರ್ಜೆಂಟಾಗಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೊಂಟೋದು. ಅಯ್ಯೋ ಬತ್ತಲ್ಲ ಸಾಯಂಕಾಲ ನೀವು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಪ್ರೆಸ್ಸಾಗಿ ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ರಿ. ಅವಳು ಬತ್ತಾಳೆ, ಸಂಜೆ ಆದರೆ ಮಾತಾಡಕ್ಕೆ ಸಿಗ್ತಾಳೆ ಅಷ್ಟೇ. ಇನ್ನು ಬೆಳಿಗ್ಗೆ ಒಂದು 8-9 ಗಂಟೆಗೆ ಹೋಗಿ ಅಲ್ಲೆಲ್ಲ ಏನ ಬೇಕಾಗಿರೋ ತರಕಾರಿ ತಗೊಬಿಟ್ಟು ಬಂದು ಇಕ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡು ಅನ್ನ ಪನ್ನ ಎಲ್ಲ ರೆಡಿ ಮಾಡ್ಕೊಂಡು ಎಗ್ ರೈಸ್ಗೆ ಕಬಾಬ್ಗೆಲ್ಲ ಚಿಕನ್ ಕಟ್ ಮಾಡಿಸ್ಕೊಂಬಿಟ್ಟು ಬಂದು ಅದನ್ನೆಲ್ಲ ಕಲಸಿ ಮಾಡಿ, ಅಯ್ಯೋ ಅವಳಿಗೆ ಶಾನೆ ಕೆಲಸ ಇರ್ತದಲ್ಲ, ಸಿಗಕ್ಕಿಲ್ಲ. ಗೊತ್ತಲ್ಲೇಳ್ರಿ ಸಾಯಂಕಾಲ ಮಾತಾಡಿವ್ರಂತೆ. ಸರಿಯತ್ತೆ. ಇನ್ನೂ ಅವಳು ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ ನಂಗೆ ಸಂದಾಗ ಗೊತ್ತು. ಆದ್ರೂ ನಾನೇ ಇನ್ಮೇಲೆ ಬದಲಾಯ್ತೀನಿ. ಅಳಿ ಅಂದರೆ ನನಗೆ ಹೇಳೋದಿಷ್ಟೇನಿಯ, ಸಂಸಾರ ಅಂತಂದಮೇಲೆ ತೂಗಿಸ್ಕೊಂಡು ಹೋಗ್ಲೇಬೇಕು. ಅಳಿ ಅಂದರೆ ಇಲ್ಲ ನಾನು ಮಾಡಲ್ಲ, ಇಲ್ಲ ಅವಳು ಹಿಂಗೆ ನಾನು ಹಿಂಗೆ, ನಾನು ದುಡಿಯಲ್ಲ, ಗಂಡ್ಸು ಮಾಡೋದನ್ನ ಗಂಡ್ಸು ಮಾಡಬೇಕು, ಹೆಂಗ್ಸ್ ಮಾಡೋದನ್ನ ಹೆಂಗ್ಸ್ ಮಾಡಬೇಕು. ನೀವು ಹಿಂಗೆ ದುಡಿದಿದ್ದಂಗೆ ಮಾಡಿದ್ದಂಗೆ ಓಡಾಡ್ಕೊಂಡು ಕುಂತ್ಕೊಬಿಟ್ರೆ ಆಯ್ತದೆ ಹೇಳಿ ನೀವೇನೇನಿಯ? ಎಷ್ಟು ಇದಾಯ್ತದೆ, ಎಷ್ಟು ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ನೀನೇ ಯೋಚನೆ ಮಾಡು. ಅಲ್ಲ ಹಿಂಗೆ ಹೇಳ್ತಿದ್ದೀನಿ, ಮತ್ತೇನಪ್ಪ ದುಡಿತಿಲ್ಲ ಅಂತ ಹೇಳ್ತಾವಳೆ ಅಂತ ಬೇಜಾರು ಮಾಡ್ಕೋಬೇಡ ಕಣಪ್ಪ, ಇರೋದನ್ನ ಹೇಳ್ತೀವಿ. ಪಾಪ ಇವಾಗ ಅವಳು ದುಡಿತಾವಳೆ, ನೀವು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡಿತಿದ್ದೀರಾ, ಇಬ್ರು ದುಡ್ಕೊಂಡು ಸಂದಾಕಿರ್ರಿ. ಈಗ ಯಾರು ಕೇಳ್ತಾರೆ ಹೇಳ್ರಿ ನಿಮಗೆ? ಏನು ನಮ್ದಿನೇನು ಮುಗ್ದೋಯ್ತವಳಿ ಅಂದರೆ ನಮ್ಮ ಕಾಲ. ನನಗೂ ಒಬ್ಳು ಮಗಳು ಬಿಟ್ರೆ ಇವಳು, ನನಗಿನ್ನು ಯಾರು ನಂಗೆ ಸಂಬಂಧ ಅನ್ನೋದೇನೇ ಇಲ್ಲ ನಮಗಂತೂ. ಅದಕ್ಕೆ ಹೇಳ್ತಿರೋದು ನಾನು, ಸರಿನಾ? ನಾನು ಹೇಳ್ದಷ್ಟು ಮಾಡ್ಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ರಿ. ಮತ್ತೆ ನೀವು ತಲೆ ಕೆಡಿಸ್ಕೊಬೇಡಿ. ಇನ್ನು ಯಾವತ್ತೂ ಒಂದು ಚಿಕ್ಕ ತಪ್ಪು ನಾನು ಮಾಡೋಕ್ಕಿಲ್ಲ. ಒಂದು ಚಿಕ್ಕ ತಪ್ಪು ಸಮೇತ ನಾನು ಮಾಡಿದಂಗೆ ನಾನು ಹೆಂಗೋ ನಾನು ನಡೆಸ್ಕೊಂಡು ಹೋಗ್ತೀನಿ ಎಲ್ಲನೂ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಸುಮ್ಕಿರಿ. ಅಷ್ಟೇ ಹೇಳಿ ಅಂದರೆ ನನಗೂ ಬೇಕಿರೋದು ನನ್ನ ಮಗಳು ನೀವು ಒಂದಾಗಿ ಹೋಗ್ಬಿಟ್ಟು ಸಂದಾಕಿದ್ದು ಹೆಂಗೋ ನಾನು ಬದುಕಿದ್ದಂಗೆ ನನ್ನ ಮೊಮ್ಮಗಳನ್ನ ಕೊಟ್ಬಿಟ್ರೆ ಈ ಜೀವಕ್ಕಂತೂ ತೃಪ್ತಿ ಆಯ್ತದೆ. ಸರಿ ಅತ್ತೆ. ಸರಿ ಹೇಳಿದ್ರಿ ತಿನ್ರಿ. ಏನನ್ನ ಖಾಲಿಯಾರಿ ತಟ್ಟೆನಾಗ ಹೇಳಿ ಅಡುಗೆ ಮನೆಯಾಗಿರ್ತೀನಿ, ಹೊಸಿ ಪಾತ್ರೆ ಅವೆಲ್ಲ ತುಂಬಿಕ್ತೀನಿ. ನಾಚ್ಕೋಬೇಡಿ, ಈ ಕೇಳ್ರಿ ಇಕ್ತೀನಿ. ಸರಿ ಅತ್ತೆ. ಅಂಬಾ ದೇವ್ರೆ, ಹೆಂಗೋ ನನ್ನ ಜೀವನ ಇಲ್ಲಿ ಗಂಟ ಬಂದು ಮುಟ್ಟೈತೆ. ಮುಂದೇನು ಚೆನ್ನಾಗಿದ್ಬಿಟ್ರೆ ಸಾಕು.